ಹಲೋ. ಹಾ ಹೇಳಿ ಧನರಾಜ್, ಮನೆ ಒಳಗೆ ಸಿಗ್ನಲ್ ಸಿಗ್ತಾ ಇರ್ಲಿಲ್ಲ. ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಮದಿನ ಅನ್ನೋ ಹುಡುಗಿ ಗೊತ್ತಾ ಸರ್ ನಿಮಗೆ? ಮದಿ? ಹಾ ಗೊತ್ತು, ನನ್ನ ಮಗಳ ಫ್ರೆಂಡೇನೆ. ಹೇಳಿ. ಸರ್ ಮದಿಯವ್ರ ಫ್ರೆಂಡು ಐಶ್ವರ್ಯ ಸುಭಿಕ್ಷಾ ಒಂದು ಹಾಸ್ಪಿಟಲ್ನಲ್ಲಿರೋ MD ಕೊಲೆ ಮಾಡಿದ್ದಾರೆ ಸರ್. ಆ ವಿಚಾರ ನಿಮ್ಗೇನಾದರೂ ಗೊತ್ತಾ ಸರ್? ಏನ್ ಸರ್ ಇದು? ಅವ್ರು ಕೊಲೆ ಮಾಡಿದ್ರ? ಸರ್ ಅವರೆಲ್ಲ ಸಾಧಾರಣವಾದ ಹೆಣ್ಮಕ್ಳು, ನಮ್ಮ ಮಕ್ಳಿದ್ದ ಹಾಗೆ. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಿಮ್ಮ ಹುಡುಗಿ ಏನೋ ಆ ಹುಡುಗಿರಿಗೆ ತುಂಬ ಕ್ಲೋಸು ಅಂತ ಕೇಳ್ಪಟ್ಟೆ. ಅದು ಸೀರಿಯಸ್ ಆಗಿ ಹೇಳ್ತಾ ಸರ್, ಅದೇನೋ ದೊಡ್ಡದಾಗಿದೆ ಸರ್. ನಿಮ್ಗೆಲ್ಲ ಗೊತ್ತು ಅಂತ ವಿಚಾರ ನಿಮ್ಗೆ. ಅಯ್ಯೋ ಏನ್ ಸರ್ ಹೇಳ್ತಾ ಇದ್ರ? ನಿಜವಾಗ್ಲೂನಾ? ಹೌದು ಸರ್. ನಿಮ್ಮ ಹುಡುಗಿ ಎಲ್ಲಿದ್ದಾರೆ ಅಂತ ವಿಚಾರ ಮಾಡಿ ಮೊದಲು ಮನೆಗೆ ಬರಕ್ಕೆ ಹೇಳಿ ಸರ್. ಅಯ್ಯೋಯ್ಯೋ ಸರ್, ನನ್ನ ಮಗಳು ಈಗಷ್ಟೇ ಇಲ್ಲೇ ಕರಾಟೆ ಟ್ರೈನಿಂಗ್ ಅಂತ ಹೋಗಿದ್ದಾಳೆ ಸರ್, ಅಲ್ವಾ? ವಿಚಾರ ಮಾಡಿ ಮನೆಗೆ ಬರಕ್ಕೆ ಹೇಳಿ. ಸರಿ ಸರ್, ಸರಿ. ಲೇ, ಏನಾಯ್ತ್ರಿ? ನಮ್ಮ ಮದಿ ಫ್ರೆಂಡ್ಸು ಐಶ್ವರ್ಯ ಮತ್ತೆ ಸುಭಿಕ್ಷಾ ಇಲ್ವಾ, ಅವ್ರು ಯಾರನ್ನ ಸುಟ್ಬಿಟ್ರಂತೆ. ಅಯ್ಯೋ ನೀವ್ ಬೇರೆ, ಅವ್ರಿಗೆ ರೆಡಿಮೇಡ್ ಚಪಾತಿನೇ ಸುಡಕ್ ಬರಲ್ಲ, ಇನ್ ಮನುಷ್ಯರ್ನ ಸುಟ್ಬಿಡ್ತಾರ? ನನಗೆ ಗೊತ್ತಿರೋ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಹೇಳಿದ್ರೆ ಕಣೆ, ಶೂಟ್ ಮಾಡ್ಬಿಟ್ರಂತೆ. ನೀನ್ ಮೊದಲು ಅವಳಿಗೆ ಫೋನ್ ಮಾಡು, ಕರಾಟೆ ಕ್ಲಾಸಿಗೆ ತಾನೇ ಹೋಗಿದ್ದಾಳೆ. ನಾನ್ ಫೋನ್ ಮಾಡಿದ್ರೆ ಅವಳು ತೆಗಿಯಲ್ವಲ್ಲ? ಅಯ್ಯೋ ನಾನ್ ಫೋನ್ ಮಾಡಿದ್ರೆ ತೆಗೆಯೋದೇ ಇಲ್ಲ ಕಣೆ, ನೀನ್ ಟ್ರೈ ಮಾಡು. ಹಲೋ ಹಲೋ, ಹೇಳ್ಮಾ. ಲೇ ನಿಮ್ಮಪ್ಪ ಏನೇನೋ ಹೇಳ್ತಿದ್ದಾರೆ. ಅದೇಮ್ಮ, ನಿನ್ ಫ್ರೆಂಡ್ಸ್ ಸುಭಿಕ್ಷಾನು ಐಶ್ವರ್ಯಾನು ಯಾರನ್ನೋ ಸಾಯಿಸ್ಬಿಟ್ರಂತೆ. ಮನೆಗೆ ಬರ್ತಿರೋದು, ನೀನ್ ಫಸ್ಟ್ ಫೋನ್ ಇಡು. ಏನೇನೇನೋ ಅವಳು ಇಲ್ಲೇ ಬರ್ತಿದ್ದಾಳಂತೆ. ಅಯ್ಯೋ ಸರಿ, ಒಳಗ್ ಬಾ ಬಾ, ಬರ್ಲಿ ಅವಳು ಮಾತಾಡೋಣ. ಏನಮ್ಮ ಇಷ್ಟೊಂದು ಫೋನ್ ಮಾಡಿದ್ಯಾ? ನಿಮ್ಮಪ್ಪನೇ. ನಿನ್ ಫ್ರೆಂಡ್ಸು ಸುಭಿಕ್ಷಾ ಮತ್ತೆ ಐಶ್ವರ್ಯ ಸೇರ್ಕೊಂಡು ಒಬ್ರು ದೊಡ್ಡ ಹಾಸ್ಪಿಟಲ್ MD ಶೂಟ್ ಮಾಡ್ಬಿಟ್ರಂತೆ. ಅಪ್ಪ ಸುಳ್ಳು ಹೇಳ್ಬೇಡಿ ಅಪ್ಪ, ಬೆಳಗ್ಗೆನೆ ಸುಮ್ಮನೆ ಕಾಮಿಡಿ ಅಮ್ಮ, ಮಾಡ್ಕೊಂಡು. ನಾನು ಹೇಳ್ತಾ ಇರೋ ನಿಜಾನಮ್ಮ. ನನಗೆ ಗೊತ್ತಿರೋ ಇನ್ಸ್ಪೆಕ್ಟರ್ ಒಬ್ರು ಫೋನ್ ಮಾಡಿದ್ರು. ಇಲ್ಲಿ ನೋಡು, ಇದನ್ ಕೇಳಿ ಇಡೀ ಸಿಟಿನೇ ನಡುಗೋಗ್ತಾ ಇದೆ. ನೀನೇ ಏನು ಗೊತ್ತಿಲ್ಲದೆ ಮಾತಾಡ್ತಿದ್ಯಾ. ನೀನೊಂದ್ಸಲ ಕಾಲ್ ಮಾಡಿ ನೋಡು. ಕಾಲ್ ಮಾಡ್ತೀನಿ. ತೆಗಿತಾ ಇಲ್ಲ ತಾನೇ? ಮಾಡು ಮಾಡು. ತೆಗಿತಿಲ್ಲ ತಾನೇ? ನನಗ್ ಗೊತ್ತು. ನನ್ ಮಾತನ್ ಕೇಳಮ್ಮ, ನನ್ ಮುದ್ದಿನ ಮಗಳು ತಾನೇ. ನನ್ಗೊಂದ್ ಪ್ರಾಮಿಸ್ ಮಾಡಮ್ಮ. ಡ್ಯಾಡ್, ಪ್ರಾಮಿಸ್ ಡ್ಯಾಡ್. ನೀನ್ ಈ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗ್ಬಾರ್ದು, ಹೇಳ್ಬಿಟ್ಟೆ. ಲೇ, ನೀನ್ ನೋಡ್ಕೊಳೆ. ಸರಿ ರೀ. ನೀನ್ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗೋ ಆಗಿಲ್ಲ. ನನಗ್ ಮಾತು ಕೊಟ್ಟಿದ್ಯಾ? ನಾನ್ ನೋಡ್ಕೊತೀನ್ರಿ. ಅಮ್ಮ, ನೀನ್ ಮಾತಾಡ್ದೆ ಇರೇ. ಬನ್ನಿ ಮೇಡಮ್, ಏನ್ ಬೇಕು? ಈ ಇಬ್ರು ಹುಡುಗಿಯನ್ನೆಲ್ಲಾದ್ರೂ ನೋಡಿದ್ದೀರಾ? ಈ ಇಬ್ರು ಹೆಣ್ಮಕ್ಳ? ಸರಿಯಾಗಿ ನೋಡಿ ಹೇಳಿ. ಈ ಹುಡುಗಿರ್ನ ಒಂದ್ 6 ಗಂಟೆಗೆ ನೋಡಿರ್ಬೋದು ಮೇಡಮ್. ಹೌದು. 6 ಗಂಟೆಗಾ? ಸರಿ, ಓಕೆ, ಮತ್ತೆ ಬಂದ್ರೆ ಹೇಳಿ. ನಂಬರ್ ನೋಟ್ ಮಾಡ್ಕೊಳ್ಳಿ. ಹೇಳಿ ಮೇಡಮ್. 8939708893. ಅಣ್ಣ, ಇಲ್ಲಿಂದ ಮುಂದಿನ ಸಿಟಿಗೆ ಹೋಗಕ್ಕೆ ಶೇರ್ ಆಟೋ ಸಿಗುತ್ತಾ? ಶೇರ್ ಆಟೋ ಬರುತ್ತೆ, ನೀವು ಸ್ವಲ್ಪ ವೆಯ್ಟ್ ಮಾಡ್ರಮ್ಮ. ನೀವು ಸಾಯಂಕಾಲ ಬಂದಿದ್ರಿ ತಾನೆ? ಸ್ವಲ್ಪ ವೆಯ್ಟ್ ಮಾಡಿ. ಅಯ್ಯೋ, ಏಯ್, ನಿನ್ನೆಯಿಂದ ನನ್ನ ಕಾಟ ಕೊಡ್ತಾ ಇದ್ದೀರಾ? ನಿಂತ್ಕೊಳ್ರೆ, ನಿಂತ್ಕೊಳ್ಳಿ ಅಂತ ಹೇಳ್ತಿದ್ದೀರ ತಾನೇ? ನಿಂತ್ಕೊಳ್ಳಿ. ಹೋಗಿ ಆ ಕಡೆ ಹೋಗಿ ಹುಡ್ಕೋ. ಅವ್ರು ತುಂಬಾ ದೂರ ಹೋಗಿರೋಲ್ಲ ಸರ್. ಯೋ, ಏನಯ್ಯ ಆಯ್ತು? ಈಗ ತಾನೆ ಮೇಡಮ್ ಇಬ್ರು ಒಳಗಡೆ ಬಂದ್ರು. ಒಳಗಡೆ ಬಂದು ನೋಡಿದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಏನಯ್ಯ ಹೀಗೆ ಹೇಳ್ತೀಯಾ? ನೀನ್ ಈ ಕಡೆ ಹೋಗು, ನಾವ್ ಈ ಕಡೆ ಸರಿ ಹೋಗ್ತೀವಿ. ಮೇಡಮ್, ಬಾರ. ಈ ಕಡೆ ಬಮ್ಮ, ಅಲ್ಲೇ ಹೋಗ್ತಾ ಇದೀಯಾ? ಯಾರು? ಹಲೋ ಸರ್, ಸುಭಿಕ್ಷಾ ಮಾತಾಡ್ತಿದ್ದೀನಿ ಸರ್. ಓ, ಎಲ್ಲಿದ್ದೀರಾ ನೀವು? ನಾನು ಹೇಳಿದ ಜಾಗಕ್ಕೆ ಸೇಫ್ಟಿಯಾಗಿ ಹೋದ್ರಾ? ಸರ್, ನೀವು ಹೇಳಿದ ಜಾಗದಲ್ಲೇ ನಿನ್ನೆ ಇದ್ವಿ.
ಆದ್ರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಪೊಲೀಸ್ ಹುಡುಕ್ತಿದ್ದಾರೆ ಸರ್. ಅದಕ್ಕೆ ಈಗ ಬೇರೆ ಜಾಗಕ್ಕೆ ಬಂದ್ವಿ. ವಾಟ್? ಪೊಲೀಸ್ ಅವ್ರು ಬಂದ್ರ? ಹೌದು ಸರ್. ನೋಡಿ, ಅಲ್ಲಿ ಸೇಫ್ಟಿ ಆಗಿರುವಂತ ಜಾಗ, ಅಲ್ಲಿ ಪೊಲೀಸ್ ಬರೋಕ್ ಸಾಧ್ಯನೇ ಇಲ್ಲ. ನೀವೆಲ್ಲಿದ್ದೀರಾ ಇವಾಗ? ಎಲ್ಲಿದ್ದೀವಿ ಅಂತಾನೆ ಗೊತ್ತಿಲ್ಲ ಸರ್. ಯಾವುದೋ ಒಂದು ಜಾಗದಲ್ಲಿ ನಿಂತಿದ್ದೀವಿ ನಾನೇ ಸರ್. ಕಂಡುಹಿಡಿತೀನಿ. ನೀವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಬಿಡಿ. ಡೋಂಟ್ ವರಿ, ನಾನ್ ನಿಮ್ಮನ್ನ ನೋಡ್ಕೋತೀನಿ. ಓಕೆ? ಸರ್, ಭಯ ಆಗ್ತಿದೆ ಇಲ್ಲಿ ಸರ್. ಪರಿಸ್ಥಿತಿ ಸರಿ ಇಲ್ಲ. ನಾನು ನಿಮಗೆ ಕಾಲ್ ಮಾಡ್ತೀನಿ. ಯು ಡೋಂಟ್ ವರಿ. ಭಯ ಆಗ್ತಿದೆ ಸರ್. ಏನೇ ಮಾಡ್ತಿದೀವಿ ನಾವು? ಏನೇ ಮಾಡೋದು? ಪೊಲೀಸ್ ಹತ್ರ ಸಿಗಾಕೊಂಡ್ಬಿಡ್ತೀವ ಏನೋ. ಇಲ್ಲಿಂದ ಹೋಗೋಣ. ಬೇಗ ನಡಿ. ಇಲ್ಲಿ ತಗೊಳ್ಳಿ, ಮೇಡಮ್ ಹತ್ರ ಕೊಡಿ. ತಗೊಳ್ಳಿ ಮೇಡಮ್. ಸತ್ಯ ಹೇಳ್ತೀನಿ ಅಂತ ಹೇಳಮ್ಮ. ಸತ್ಯನೇ ಹೇಳ್ತೀನಿ. ನೀನು ಹೇಳಮ್ಮ. ಸತ್ಯವನ್ನೇ ಹೇಳುತ್ತೇನೆ. ಸ್ವಲ್ಪ ದಿನದಿಂದ ಹೆಣ್ಮಕ್ಳು ತುಂಬಾ ಕ್ರೈಮ್ ಮಾಡ್ತಾ ಇದ್ದಾರೆ. ಪೊಲೀಸ್ ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ಏನಿವೆ, ನನ್ನ ಕೈಯಲ್ಲಿರೋ ಆಧಾರಗಳನ್ನ ನೋಡ್ತಿದ್ರೆ 304, 334 ಸೆಕ್ಷನ್ ಅಲ್ಲಿ ಇವ್ರನ್ನ 15 ದಿನ ರಿಮೈಂಡಲ್ಲಿ ಇಡ್ತೀನಿ. ಈ ಹುಡುಗಿರ್ನ ಹೇಗ್ ಕರ್ಕೊಂಡು ಹೋಗ್ತಿರೋ ಹಾಗೆ ಕರ್ಕೊಂಡು ಬರ್ಬೇಕು. ಸರ್, ಹೇಗಾದ್ರೂ ಮಾಡಿ ನಾವು ಈ ಕೇಸ್ನ ಗೆಲ್ಲಬೇಕು ಸರ್. ಇಲ್ಲಾಂದ್ರೆ ನಮ್ಮ ಮನೇಲಿ ಪ್ರಾಬ್ಲಮ್ ಆಗುತ್ತೆ ಸರ್. ಹೇಗಾದ್ರೂ ಮಾಡಿ ನೀವೇ ನಮ್ಗೆ ಐಶ್ವರ್ಯ ಮಾಡಬೇಕು ಸರ್. ನೀನ್ ಯಾವ್ದಕ್ಕೂ ಯೋಚನೆ ಮಾಡಬೇಡ. ನಾನು ನಮ್ಮ ಅಪ್ಪನ ಹತ್ರ ಮಾತಾಡಿ ಒಂದು ಒಳ್ಳೆ ಅಡ್ವೊಕೇಟ್ನ ಇಡೋದಕ್ಕೆ ಹೇಳ್ತೀನಿ. ಓಕೆನಾ? ಓ, ಮೊನ್ನೆ ಕೇಸ್ ಬಂತಲ್ಲ, ಹೌದಾ? ನಮ್ಮ ಮನೇಲಿ ಕಷ್ಟ ಎಲ್ಲ ನೋಡೋಣ, ವೆಲ್ ಮೂವ್ ಮಾಡೋಣ. ಏಯ್, ಐಶ್ವರ್ಯಾಗೂ ನಿನಗೂ ಲವ್ ಅಂತ ಕೇಳ್ಪಟ್ಟೆ. ಏನ ಕೇಳ್ತಿದ್ರೆ ಮಾತಾಡ್ತಾ ಇಲ್ಲ? ಏಯ್, ನಿನ್ನೆ ಕಣ. ನೆಮ್ಮದಿಯಾಗಿ ತಿನ್ನಕ್ ಬಿಡ್ರಿ. ಈ ಮನೇಲಿ ನೆಮ್ಮದಿಯಾಗಿ ತಿನ್ನೋದಕ್ಕೂ ಬಿಡಲ್ಲ. ತಿನ್ಕೊಂಡು ಹೋಗೋ. ಏಯ್, ಏನ್ ಬೆಳ್ಸಿದ್ಯಾ ಮಗನ್ನ? ಹೋಗೆ. ನಾನು ಅವತ್ತೇ ಹೇಳಿದೆ ಅವನ್ಗೆ, ಶಾಂತಿ ಕಾಲೋನಿ ಹುಡುಗಿ ಬೇಡ ಬೇಡ ಅಂತ. ಕೇಳದ್ನವನು ಇವಾಗ ಜೈಲ್ವರೆಗೂ ಹೋಗಿದ್ದಾಳೆ. ಹೀಗ್ ಕೂತ್ಕೊಂಡು ಕುಡಿತಾ ಇದ್ದೀರಲ್ಲ, ಹೋಗಿ ಮಗನ್ ಹುಡುಕ್ರಿ. ಏಯ್ ಉಚ್ಮುದೇವಿ, ಸೋಮ್ ಕಾಯಿ ಅನ್ಕೊಂಡು ನನ್ನೇನ್ ಇವಾಗ ಸಂಧಿಗಂದಿ ರೋಡ್ ಗಿಡೆಲ್ಲ ಹುಡ್ಕೊಂತೀಯಾ? ನಮ್ಮ ಹುಡುಗರೆಲ್ಲ ಹುಡುಕ್ತಾವ್ರೆ. ಅವನೇನ್ ಚಿಕ್ಕ ಮಗುನ? ಅವನು ನಂಗ್ ಮಗನೇ ಕಣೆ. ಏಯ್, ಹಾಳಾದ್ ನಿಲ್ಸು ಮೊದ್ಲು.